ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡಿ, ಸೀಟ್ ಎಷ್ಟು ಅಂತ ನಿರ್ಣಯ ಆಗಿಲ್ಲ. ಪ್ರಜ್ವಲ್ ಸಿಟ್ಟಿಂಗ್ ಮೆಂಬರ್ ಇದ್ದಾನೆ. ಗೊಂದಲಗಳು ಇರಬಾರದು. ಅದಕ್ಕೋಸ್ಕರ ನಾನೇ ನಿರ್ಣಯ ಮಾಡಿದ್ದೇನೆ. ಮುಂದಿನ ತಿಂಗಳು ಮತ್ತೆ ಪ್ರವಾಸ ಮಾಡುತ್ತೇನೆ ಎಂದರು. ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ ಬೊಮ್ಮಾಯಿ ಜೊತೆ ಮೊದಲ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಸೀಟ್ ಹಂಚಿಕೆ ವಿಚಾರದಲ್ಲಿ ಅವರು ತೀರ್ಮಾನಕ್ಕೆ ಬರ್ತಾರೆ. ನಾನು ಮಧ್ಯ ಪ್ರವೇಶ ಮಾಡಲ್ಲ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ವಿಚಾರ ಮೋದಿಯವರು ಹೇಳಿದ್ರೆ ಕುಮಾರಸ್ವಾಮಿ ಅವರು ಎಲ್ಲಿ ಬೇಕಾದರೂ ನಿಲ್ಲಬಹುದು. ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ. ತೀರ್ಮಾನ ಮಾಡೋದು ಮೋದಿ ಮತ್ತು ಶಾ ಅವರಿಗೆ ಸೇರಿದ್ದು. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರ ನಿಖಿಲ್ ಬೇಡ ಎನ್ನುವ ಅಭಿಪ್ರಾಯ ಕುಮಾರಸ್ವಾಮಿಯಲ್ಲಿದೆ. ಆದರೆ ನಿಖಿಲ್ ಅಥವಾ ಕುಮಾರಸ್ವಾಮಿ ನಿಲ್ಲಬೇಕೆಂದು ಮಂಡ್ಯದ ಜನ ಸರ್ವಾನುಮತದಿಂದ ರೆಸಲ್ಯೂಷನ್ ಮಾಡಿ ಕಳುಹಿಸಿದ್ದಾರೆ. ನಿಖಿಲ್ ಬೇಡ ಅಂತ ಕುಮಾರಸ್ವಾಮಿ ಮನಸ್ಸಿನಲ್ಲಿದೆ. ಕುಮಾರಸ್ವಾಮಿ ಅವರೇ ಲೀಡ್ ಮಾಡಬೇಕಿದೆ ಎಂದರು. ಮಾಡ್ತೇನೆ ಅಂತ ಹೇಳಿದ್ದು. ಅದೇ ರೀತಿ ಮೊನ್ನೆ ಅರಸೀಕೆರೆ ಅಲ್ಲಿಂದ ನಮ್ಮ ಬೇಲೂರು ಮುಗಿಸಿ ನಿನ್ನೆ ಚನ್ನರಾಯಪಟ್ಟಣ, ಇವತ್ತು ಆರೂರು ಮತ್ತು ಸಕಲೇಶ್ಪುರ ಕಾರ್ಯಕ್ರಮ ಮುಗಿಸಿ ನಾನು ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ತೇನೆ. ನೆಕ್ಸ್ಟ್ ವೀಕು ಅಂದ್ರೆ ಪಾರ್ಲಿಮೆಂಟು ಜಾಯಿಂಟ್ ಸೆಷನ್ 31 ಇದೆ. 1ನೇ ಫಸ್ಟ್ ವೀಕ್ ಆಫ್ ಫೆಬ್ರವರಿ ಪುನಃ ಬರ್ತೇನೆ. ಇಲ್ಲೇ ಉಳಿದ ತಾಲೂಕುಗಳನ್ನ, ಕ್ಷೇತ್ರಗಳನ್ನ ನಾನೇ ಸ್ವತಃ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ. ಇದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣವರು ಆಯಾ ಕ್ಷೇತ್ರದ ಶಾಸಕ. ಸ್ವರೂಪ್ ಅವ್ರ ಬಹುಶಃ ನೀನು ಬರ್ಬಹುದು. ಈ ಒಂದು ನಿನ್ನೆ ಜೊತೆಲೇ ಇದ್ರು, ಕಮಿಟಿ ಮೀಟಿಂಗ್ ಅಂತ ಬೆಂಗಳೂರು. ಅದರಿಂದ ಈ ಜಿಲ್ಲೆಯಲ್ಲಿ ಇನ್ನು ನಮ್ಮ ಸೀಟು ಎಷ್ಟು ಅಂತ ಹೇಳಿ ನಿರ್ಣಯ ಆಗಿಲ್ಲ. ಆದರೆ ಒಬ್ಬ ಸಿಟ್ಟಿಂಗ್ ಮೆಂಬರ್ ಇದ್ದಾನೆ, ಇಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿ ಕೆಲವರು ದೇವೇಗೌಡರು ನಿಲ್ಲಬೇಕು ಅಂತ ಕೆಲವರ ಅಭಿಪ್ರಾಯ. ಹೀಗೆ ಈ ಗೊಂದಲಗಳನ್ನ ಬಗೆಹರಿಸಲಿಕ್ಕೋಸ್ಕರವಾಗಿ ನಾನು ಸ್ವತಃ ನಾನೇ ನಿರ್ಣಯ ಮಾಡಿ ಈ ವಿಷಯದಲ್ಲಿ ನಿಮ್ಮ ಮುಂದೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ಅದರಿಂದ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಉಳಿದ ತಾಲೂಕುಗಳನ್ನು ಒಂದು ಪ್ರವಾಸ ಮಾಡೋದನ್ನ ಮುಗಿಸ್ತೇನೆ. ಆಮೇಲೆ ಮತ್ತೆ ನಾನು ಬೇರೆ ಬೇರೆ ಹೋಬಳಿಗಳಿಗೂ ಕೂಡ ಹೋಗುವಂತ ಪ್ರವಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಈ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಈ ಲೋಕಸಭಾ ಕ್ಷೇತ್ರ ನಾನು ಎಲ್ಲ ರೀತಿಯಾದಂತ ಪ್ರಯತ್ನವನ್ನು ಮಾಡ್ತೇನೆ. ಇದ್ರ ಜೊತೆಗೆ ಗೌರವಾನ್ವಿತ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷ, ಅವ್ರನ್ನ ನಮ್ಮ ಮನೆಗೆ ಬಂದಂತ ಕಾಲದಲ್ಲಿ ಪ್ರಜ್ವಲ್ ರೇವಣ್ಣವರೇ ಅವ್ರನ್ನ ರಿಸೀವ್ ಮಾಡಿದ್ದಾರೆ. ಒಂದು ಯಡಿಯೂರಪ್ಪನೂ ಮಾತನಾಡಿದೆ. ಇದರೊಳಗೆ ನಾವು ಹಿಂದೆ ಹೋರಾಟ ಮಾಡಿರ್ಬೋದು, ಆದರೆ ಒಂದುಗೂಡಿ ಕೆಲಸ ಮಾಡತಕ್ಕಂಥ ಅದ್ರ ಬಗ್ಗೆ ಈಗ ಪ್ರಥಮ ಹಂತದಲ್ಲಿ ಏನಾಯಿತು ಅನ್ನೋದನ್ನ ಸೂಕ್ಷ್ಮ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅದರಿಂದ ಈ ರಾಜ್ಯದಲ್ಲಿ ಸೀಟಿನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ಅಂತ ಹೇಳಿ ತೀರ್ಮಾನ ಆಗಿಲ್ಲ. ಬಹುಶಃ ಮುಂದಿನ ವಾರ ದೆಹಲಿನಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ
ಮೋದಿಯವರು, ಶಾ ಅವರು, ಅವರ ಪಕ್ಷದ ಅಧ್ಯಕ್ಷರು ನಡ್ಡಾ ಅವರು ಕೂತು ತೀರ್ಮಾನ ಮಾಡಬಹುದು.